ಕೇರಳದ ವಿಶಿಷ್ಟ ಸಂಪ್ರದಾಯ ಒಂದಿದೆ. ಈ ಎಲ್ಲ ಪದಪಾಠಗಳಿಗೆ ಅವರು 16 ಮುದ್ರೆಗಳನ್ನು ತೋರಿಸ್ತಕ್ಕವರಾಗಿದ್ದಾರೆ. ಒಂದೊಂದು ಅವರಲ್ಲಿ ತಪ್ಪಿದರೆ ಗುರುಗಳು ಹೀಗೆ ತಪ್ಪಿದೆಯೇ ಅಂತ ಹೇಳಿ ವಾಕ್ಯವನ್ನು ಅಂದಿಸೋದಿಲ್ಲ. ಕೇವಲ ಆ ಮುದ್ರೆಯನ್ನು ತೋರಿಸಿದ್ರೆ ಆ ಹುಡುಗ ಆ ಮುದ್ರೆಯನ್ನು ನೋಡಿ ಆ ವಾಕ್ಯವನ್ನು ಹಿಡಿತಾನೆ. ಅಂತಹ ಒಂದು ವಿಶಿಷ್ಟ ಪರಂಪರೆ. ಅವರು ಆ ಮುದ್ರೆಗಳನ್ನು ತೋರಿಸಿ ಪದಪಾಠವನ್ನು ಹೇಳ್ತಾ ಇದ್ದಾರೆ. ಆಕಾರ ಅಂದ್ರೆ ಹೀಗೆ ಬರುತ್ತೆ, ಅಕಾರ ಅಂದ್ರೆ ಹೀಗೆ ಬರುತ್ತೆ, ಆಕಾರ ಹೀಗೆ ಬರುತ್ತೆ, ಏಕಾರ ಹೀಗೆ ಬರುತ್ತೆ, ಆಮೇಲೆ ಉಕಾರ ಉಕಾರ ಹೀಗೆ ಬರುತ್ತೆ, ಓಕಾರ ಹೀಗೆ ಬರುತ್ತೆ, ಆಮೇಲೆ ಯಾವುದು ಐಕಾರ ಹೀಗೆ ಬರುತ್ತೆ, ಐ ಅಂತ ಹೀಗೆ ಬರುತ್ತೆ, ಐಯನ್ನು ಅವಸಾನ ಬಂದ್ರೆ ಲಾಸ್ಟ್ ಬಂದ್ರೆ ಹೀಗೆ ಬರುತ್ತೆ. ಆಮೇಲೆ ಐ ಅಂತ ವಿಸರ್ಗ ಬರಬೇಕಾದ್ರೆ ಹೀಗೆ ಕೈ ಅಲ್ಲಾಡಿಸ್ಬೇಕು ಹೀಗೆ. ಆಮೇಲೆ ಅವು ಅನ್ನೋದು ಹೀಗೆ ಬರುತ್ತೆ, ಓನು ಅವನು ಹೀಗೆ ಎರಡು ಒಂದೇ ಸಮ ಬರುತ್ತೆ. ಅವು ಅವಕಾರ ವಿಸರ್ಗ ಹೀಗೆ ಬರುತ್ತೆ. ಬ್ಯವು ಅಂತ ಒಂದು ಉದಾಹರಣೆ. ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯಾ ದಿವಿ ಇವ ಚಕ್ಷು ತತಂ ತಲ್ ವಿಪ್ರಾಸಾ ವಿಪನ್ಯವಾ ಜಾಗೃವಾಂಸಾ ಸಂ ಇಂಧತೆ ವಿಷ್ಣೋ